ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಇದೆಲ್ಲದರ ನಡುವೆ ರಾಜಕಾರಣಿಗಳ ನಡುವೆ IPL ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಜನಸಾಮಾನ್ಯರ ಕೆಂಗಣ್ಣಿಗೆ ಈ ವಿಚಾರ ಗುರಿಯಾಗಿದೆ. ವಿಧಾನಸಭೆಯಲ್ಲಿ ಪ್ರತಿಯೊಬ್ಬ ಶಾಸಕರಿಗೆ ತಲಾ 5 ಟಿಕೆಟ್ ನೀಡಲೇಬೇಕು ಅಂತ ವಿಜಯಾನಂದ ಕಾಶಪ್ಪನವರು ಕೇಳಿದರು. ಆದ್ದರಿಂದ ಸದ್ಯಕ್ಕೆ 2 ಟಿಕೆಟ್ ಮಾತ್ರ ನೀಡೋದಕ್ಕೆ ಸಾಧ್ಯ ಅಂತ KSCA ಸ್ಪಷ್ಟಪಡಿಸಿದೆ. ಆದರೆ ಮುಂಬರುವ ದಿನಗಳಲ್ಲಿ ನಡೆಯುವ ಮ್ಯಾಚ್ಗಳೇನಿದೆ ಅದರಲ್ಲಿ ಪ್ರತಿ ಶಾಸಕರಿಗೆ ತಲಾ 4 ಟಿಕೆಟ್ಗಳನ್ನು ಕಾಯ್ದಿರಿಸಲು ಸಂಸ್ಥೆಯು ಒಪ್ಪಿಗೆ ನೀಡಿದೆ. ಶಾಸಕರ IPL ಟಿಕೆಟ್ ಕದನ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ. ಶಾಸಕರ ಈ VIP ಟಿಕೆಟ್ ಬೇಡಿಕೆಯನ್ನ ಸಂಸದ ತೇಜಸ್ವಿ ಸೂರ್ಯ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಟೀಕಿಸಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದ ಸದನದಲ್ಲಿ IPL ಟಿಕೆಟ್ಗಾಗಿ ಪಟ್ಟು ಹಿಡಿಯೋದು ವಿಧಾನಸೌಧದ ಘನತೆಗೆ ಸರಿಯಲ್ಲ. ಜನಸಾಮಾನ್ಯರು ಹಣ ನೀಡಿ ಟಿಕೆಟ್ ಖರೀದಿಸುವಾಗ ಶಾಸಕರಿಗೆ ಯಾಕೆ ಉಚಿತವಾಗಿ ನೀಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಪೋಸ್ಟ್ ಮಾಡಿ, ಅಧಿಕಾರ ಇರೋದು ಜನರ ಸೇವೆಗಾಗಿಯೇ ಹೊರತು ಮೋಜು ಮಸ್ತಿಗಾಗಿ ಅಲ್ಲ, ಜನರ ಜೀವ ಮುಖ್ಯವೋ VIP ಟಿಕೆಟ್ ಮುಖ್ಯವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ನೆಲಮಂಗಲದಲ್ಲಿ ಹಾಡ ಹಗಲೇ ಸರಗಳ್ಳತನ ನಡೆದಿದೆ. ಅಂಗಡಿ ಮುಂದೆ ನಿಂತಿದ್ದಂತಹ ಮಹಿಳೆಯ ಸರವನ್ನ ಕದ್ದಿದ್ದಾನೆ ಖದೀಮ. ಮಹಿಳೆಯರೇ ಹುಷಾರ್, ಸ್ವಲ್ಪ ಯಾಮಾರಿದ್ರು ನಿಮ್ಮ ಜೀವಕ್ಕೆ ಕಂಟಕ ಫಿಕ್ಸ್. ನೆಲಮಂಗಲದಲ್ಲಿ ಹಾಡ ಹಗಲೇ ಸರಗಳ್ಳತನ ನಡೆದಿದೆ. ಅಂಗಡಿ ಮುಂದೆ ನಿಂತಿದ್ದ ಮಹಿಳೆಯ ಸರ ಕದ್ದಿದ್ದಾನೆ ಖದೀಮ. ಮಹಿಳೆಯರು ಬಹಳ ಹುಷಾರಾಗಿರಬೇಕು, ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮ ಜೀವಕ್ಕೆ ಕಂಟಕ ಎದುರಾಗುತ್ತೆ. ಅಂಗಡಿಗೆ ಗ್ರಾಹಕರ ಸೋಗಿನಲ್ಲಿ ಬಂದು ಸರ ಕದ್ದು ಎಸ್ಕೇಪ್ ಆಗಿರುವಂತಹ ಘಟನೆ ನೆಲಮಂಗಲದ ಗುಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ನಡೆದಿದೆ. 60 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ಕದ್ದು ಖದೀಮ ಎಸ್ಕೇಪ್ ಆಗಿದ್ದಾನೆ. ಖದೀಮರಿಬ್ಬರ ಕೈ ಚಳಕ ಅಲ್ಲಿದ್ದಂಥ CCTVಯಲ್ಲಿ ಸೆರೆಯಾಗಿದೆ. ಸದ್ಯ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಗ್ರಾಹಕರ ಸೋಗಿನಲ್ಲಿ ಬಂದು ತಮ್ಮ ಕೈ ಚಳಕ ತೋರಿಸಿದ್ದಾರೆ ಖದೀಮ. ಎಷ್ಟು ಹುಷಾರಾಗಿರಬೇಕು ಅಂತಂದರೆ ಸ್ವಲ್ಪ ಯಾಮಾರಿದ್ರು ಕೂಡ ನಿಮ್ಮ ಜೀವಕ್ಕೇನೆ ಅಪಾಯ ಉಂಟಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇಬ್ಬರು ಖದೀಮರು ಅಲ್ಲಿ ನಿಂತು ಸ್ಕೆಚ್ ಹಾಕ್ತಾ ಇದ್ದಾರೆ. ಈ ಇಬ್ಬರು ಏನಿದ್ದಾರೆ ಅಂಗಡಿಗೇನೋ ತಗೊಳ್ಬೇಕು ಅಂಥೇಳಿ ಗ್ರಾಹಕರ ರೀತಿಯಲ್ಲಿ ಬಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸುಮಾರು 60 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನು ಕದ್ದು ಎಸ್ಕೇಪ್ ಆಗಿರುವಂತಹ ಘಟನೆ ಅಲ್ಲಿದ್ದಂಥ CCTVಯಲ್ಲಿ ಈ ದೃಶ್ಯಗಳು ಸೆರೆಯಾಗಿದೆ. CCTV ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ. ಮೊದಲಿಗೆ ಇಬ್ಬರು ಬಂದಿರ್ತಾರೆ ನೋಡಿ, ಆ ಇಬ್ಬರ ಪೈಕಿ ಒಬ್ಬ ಏನೋ ಮಾತಾಡಿಕೊಂಡು ಆ ಕಡೆ ಹೋಗ್ತಾರೆ. ಅದಾದ ನಂತರದಲ್ಲಿ ಮತ್ತೊಬ್ಬ ಈ ಕಡೆಗೆ ಬಂದು ಏನೋ ಕೇಳೋ ರೀತಿಯಲ್ಲಿ ನೋಡಿ ಅಲ್ಲಿ ಹೆಂಗೆ ಆತ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಅಂಥೇಳಿ. ಯಾಕಂತಂದರೆ ಈಗ ಅಲ್ಲಿ ನಿಂತಿರುವಂಥ ಮಹಿಳೆ ಪಕ್ಕದಲ್ಲಿ ಕೂಡ ಮತ್ತೊಬ್ಬರು ಇದ್ದಾರೆ. ನೋಡಿ ಹೇಗೆ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂಥೇಳಿ. ಗುಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಏನಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಇಬ್ಬರು ಖದೀಮರೇನಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಎಷ್ಟು ಹುಷಾರಾಗಿರಬೇಕು, ಅವರು ಆ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇವರಿಬ್ಬರು ಹೇಗೆ ಸ್ಕೆಚ್ ಹಾಕ್ತಾ ಇದ್ದಾರೆ ನೋಡಿ. ಮೊದಲಿಗೆ ಇಬ್ಬರು ಮಾತಾಡ್ಕೊಂಡು ಬಂದಿದ್ರು ಅಂತ ಕಾಣುತ್ತೆ ಬೈಕ್ನಲ್ಲಿ. ಆತ ಬೈಕ್ ಸ್ಟಾರ್ಟ್ ಮಾಡೋದಕ್ಕೆ ಹೋದ ಅಂತ ಕಾಣಿಸುತ್ತೆ. ಈತ ಅಲ್ಲಿ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಅದಾದ ಬಳಿಕ ಆಕೆಯ ಕತ್ತಿಗೆ ಕೈ ಹಾಕಿ ಸರವನ್ನು ಎಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇಬ್ಬರು ಖದೀಮರು. ನೋಡಿ ಎಷ್ಟು ಹುಷಾರಾಗಿರಬೇಕು ಅಂತ ಅಂದರೆ ತಮ್ಗೆ ಆ ಒಂದು ಕಲ್ಪನೆ ಕೂಡ ಇರೋದಿಲ್ಲ. ಯಾಕಂತಂದರೆ ಅಲ್ಲಿರೋವಂಥವ್ರು ಈ ಥರ ಸರ ಕಿತ್ಕೊಂಡು ಎಸ್ಕೇಪ್ ಆಗ್ತಾರೆ ಅಂತೇಳಿ ಅವ್ರಿಗೇನು ಗೊತ್ತಿರುತ್ತೆ. ಹಾಗಾಗಿ ಈ ಥರದ ಕಳ್ಳರು ಖದೀಮರು ಇರ್ತಾರೆ. ನೀವು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ಅಲ್ಲಿ ಅಷ್ಟು ಜನ ಓಡಾಡ್ತಾ ಇದ್ದಾರೆ, ನೀವು ಗಮನಿಸ್ಬೋದು ನೋಡಿ. ಅಲ್ಲೆಲ್ಲ ಗಾಡಿಗಳು ಓಡಾಡ್ತಾ ಇದೆ. ಜೊತೆಗೆ ಅಲ್ಲಿ ಅಂಗಡಿ ಮುಂದೆನೇ ಅಷ್ಟು ಜನ ಇದ್ದಾರೆ. ಅಷ್ಟು ಜನರು ಇದ್ದರೂ ಕೂಡ ಅಷ್ಟು ಧೈರ್ಯ ಮಾಡಿ ಅವರು ಅಲ್ಲಿಂದ ಸರ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅಂತ ಅಂದರೆ. ಈಗ ಮತ್ತೊಂದು ವಿಜುವಲ್ ನೋಡ್ತಾ ಇದ್ದೀವಿ ನೋಡಿ, ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ ಆ ವ್ಯಕ್ತಿ. ಮತ್ತೊಂದು ಅಂಗಡಿಲಿ ಪರ್ಚೇಸ್ ಮಾಡಿದ್ದಾರೆ. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿ ಅಂದರೆ ಯಾವುದೇ ರೀತಿಯಾದಂಥ ಡೌಟ್ ಬರಬಾರ್ದು. ತಾವು ಗ್ರಾಹಕರ ರೀತಿಯಲ್ಲೇ ಬಂದು
ಅಲ್ಲೇನೋ ಒಂದು ಜ್ಯೂಸ್ ಎಲ್ಲ ತಗೊಂಡು ಒಂದಷ್ಟು ಅಮೌಂಟನ್ನು ಪೇ ಮಾಡಿ ಅದಾದ ನಂತರದಲ್ಲಿ ಯಾರಿಗೂ ಡೌಟ್ ಬರದಿರುವಂಥ ನಿಟ್ಟಿನಲ್ಲಿ ಬಿಹೇವ್ ಮಾಡಿ ಆ ನಂತರದಲ್ಲಿ ತಮ್ಮ ಕೈ ಚಳಕ ತೋರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಮಹಿಳೆಯರು ಬಹಳ ಬಹಳ ಹುಷಾರಾಗಿರಬೇಕು. ಯಾವ ಕ್ಷಣದಲ್ಲಿ ಈ ನೋಡಿ ಆ ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ತಲೆಗೇನಾದರೂ ಪೆಟ್ಟಾಗಿದ್ದಿದ್ರೆ ಸದ್ಯ 60 ಗ್ರಾಮ್ ಚಿನ್ನದ ಮಾಂಗಲ್ಯ ಸರವನ್ನು ಕದ್ದು ಖದೀಮರು ಪರಾರಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ.